ಬಾನ ಆಮೇಲೆ ಮೂಸ್ ನೋಡ್ಬೋದು. ನೀವು ತೊಂದ್ರಲಿದ್ದೀರಿ. ಈಗ ಏನಾಯ್ತಯ್ಯ? ನಾನು ರಸಕ್ಷಣದಲ್ಲಿರುವಾಗ ನೀನು ಎಲ್ಲ ಹಾಳು ಮಾಡ್ತಾ ಇದ್ದೆ ನೋಡು. ಧರ್ಮ ಹೊರಟಂಗೆ ಮಾಡಿ ಇಲ್ಲೇ ಎಲ್ಲೋ ತಿರುಗಾಡ್ತಾ ಇದ್ದಾರೆ. ಇಲ್ಲ ಎಲ್ಲೋ ತಿರುಗಾಡ್ತಿದ್ದಾರ. ನೀನು ಹೋಗೆ, ನೀನು ಹೋಗು. ಬೇಗ ಹೇಳಿ, ಯಾ ಬ್ರೋಕರ್ರು ನನ್ನ ಪ್ರಾಣ ಪಕ್ಷಿ ಹಾರ್ತಾ ಇದೆ. ನೀವು ಮಾಡೋ ಸಣ್ಣ ಕೆಲ್ಸದ ಬಗ್ಗೆ ಯಾರೋ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ. ತಪ್ಪು ಮಾಡ್ತಿದ್ದಾಗಲೇ ಹಿಡಿಬೇಕು ಅಂತಾನು. ನರಲೋಕದಲ್ಲಿರೋ ಪಾಪಿಗಳ ತರ ಮಾರುವೇಷದಲ್ಲಿ ಅಕ್ಕಪಕ್ಕ ಸುತ್ತಾಡ್ತಾ ಇದ್ದಾರೆ. ಟೇಕ್ ಕೇರ್. ಅಯ್ಯೋ, ಪ್ರಭು ವೇಷ ಬದಲಾಯಿಸಿದ ಮಾತ್ರಕ್ಕೆ ನಿನ್ನ ನಡೆ ಟಿವಿ ಬದಲಾಗ್ಬಿಡುತ್ತೇನು? ನನ್ನ ಹತ್ರನೇ ನಿನ್ನ ಬಂಬೋಡಿ ಬಬ್ಬ ಬಾಬಾ. ನಮಸ್ಕಾರ ಚಿತ್ರಗುಪ್ತರವರೇ. ಯಾರೇ ನೀನು? ಏನ್ ಬೇಕಾಗಿತ್ತು? ಪ್ರಭುಗಳು ಸಭೆಯಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನಾವೇನ್ ಸುಮ್ನೆ ಕೂತ್ಕೊಂಡ್ಬಿಡ್ತೀವ? ಹೆಣ್ಮಕ್ಳ ಜೊತೆ ಸರ್ಸಾಡ್ಕೊಂಡು ನಾವು ಕೂತಿರ್ತೀವಿ. ಹೋಗು ಹೋಗು, ಆ ಪಾಪಿಗಳ ಸಾಲ ನಿಂತ್ಕೊ ಹೋಗು. ಕೋಲ್ಗೆ ಚೊಂಬ್ ಸಿಕ್ಸ್ಕೊಂಡ್ ಬಂದ್ಬಿಟ್ಟವನೆ. ಹೋಗೋ. ನೋಡಿದೆಯಾ ದೇವಿ, ಚಿತ್ರಗುಪ್ತನ ನಿಯತ್ತು. ಅವರಿಗೆ ನಮ್ಮ ಮೇಲಿರುವ ಪ್ರೇಮ, ಗೌರವ, ಭಕ್ತಿ. ಎಷ್ಟೊಂದು ಗೌರವ, ಪ್ರೀತಿ. ಅವನ್ ಪಿಂಡ ಮಾಡ್ತಾನೆ. ಅಷ್ಟು ಗೌರವ ನಿಮ್ಮ ಮೇಲೆ ಇದ್ದಿದ್ದರೆ ಪಾಶವನ್ನು ಕೈಗಿಟ್ಟು ಸಿಂಹಾಸನದ ಮೇಲೆ ಕೂರಿಸಿರುವನು. ಅಯ್ಯೋ, ಅವನ ಬುದ್ಧಿ ಮಂದವಾಗಿದೆ. ಅವನ ಸ್ಥಾನಕ್ಕೆ ಬೇರೆಯವರನ್ನು ಆಯ್ಕೆ ಮಾಡಿ. ಅಯ್ಯೋ ದೇವ, ಇನ್ನೊಮ್ಮೆ ಪರೀಕ್ಷಿಸಿ ನೋಡೋಣ. ಈ ಬಾರಿಯಾದರೂ ಪಾಶವನ್ನು ಕೊಡ್ತಾನೇನೋ ನೋಡಿ. ನಾನು ಹೊರಡುತ್ತಿದ್ದೇನೆ. ಚಿತ್ರಗುಪ್ತರವರೇ, ಸುಮ್ನೆ ರೀ ಪ್ರಭು. ನನ್ನ ಹತ್ರ ಏನ್ ನಿಮ್ ತಮಾಷೆ? ನೋಡಿದವ್ರು ಯಾರಾದ್ರೂ ನಗ್ತಾರ ಅಷ್ಟೇ. ನಾನು ಯಮ ಎಂದು ಹೇಗೆ ಗೊತ್ತಾಯಿತು ನಿನಗೆ? ತಮಾಷೆ ಮಾಡೋದ್ ನಿಲ್ಸಿ ಪ್ರಭು. ಪಾಶಾನ ಸ್ವೀಕಾರ ಮಾಡಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ. ಅಪಚಾರ. ನಾನು ನರಲೋಕದ ಪಾಪಿ ಕಣ್ರಿ. ಪ್ರಭು, ತಲ ತಲ ಫಲ ಫಲ ಖಿಲಂ. ಸ್ವೀಕರಿಸಿರಿ. ನಾನು ನಿಜವಾಗ್ಲೂ ಪಾಪಿನೇ. ತಮಾಷೆ ಬೇಡ ಪ್ರಭು, ತೆಗೆದುಕೊಳ್ಳಿ. ಭಟರೇ, ನರಮನುಷ್ಯರೇ, ಇಂದಿನಿಂದ ನರಕವನ್ನೇ ಬದಲಾಯಿಸುತ್ತಿದ್ದೇನೆ. ಆಯುಧವನ್ನು ತ್ಯಜಿಸಿ ಆ ನರಕ ದ್ವಾರವನ್ನು ಮುಚ್ಚಿ ನಿಮಗಿಷ್ಟ ಬಂದ ಹಾಗೆ ಕುಡಿಯಿರಿ, ನಲಿಯಿರಿ, ಕುಣಿಯಿರಿ, ಅಮರ ಸುಖವನ್ನು ಅನುಭವಿಸಿ. ಇನ್ನು ಭೂಲೋಕದಲ್ಲಿ ನರಮನುಷ್ಯರು ಸತ್ತರೆ ಸ್ವರ್ಗಕ್ಕೆ ಬದಲಾಗಿ ನರಕಕ್ಕೆ ಬರಬೇಕೆಂದು ಕೋರಿಕೊಳ್ಳಬೇಕು. ನನ್ ಮಾತು ಕೇಳ್ತೀರಾ ಇಲ್ಲ? ಹೋಮಾಂ ಧಿಕ್ಕರೋತಿ. ಚಿತ್ರಗುಪ್ತ,
ಆಗಿದ್ದ ಕಣ ನಿನಗೆ. ನನ್ನ ಸೇಡು ತೀರಿಸಿಕೊಳ್ಳಲು ಕರೆಸಿರುವ ಮಾನವ ನೀನು ನನ್ನ ಪೀಠವನ್ನೇ ಅಲಂಕರಿಸಿರುವೆಯ ಹೋಲೋ ಮಾನವ. ನಿನಗೆ ಜ್ಞಾನವಿದೆಯೇ ಇಲ್ಲ ಮದವೇರಿದೆಯೇ? ಧರ್ಮ ಅಧರ್ಮಗಳನ್ನು ಅರಿಯದ ಅಧಮ ನೀನು ನನ್ನ ಪೀಠವನ್ನು ಅಲಂಕರಿಸಿದೆಯಾ? ಎಷ್ಟು ಮದ, ಎಷ್ಟು ಅಹಂಕಾರ, ಎಂತ ದುರಹಂಕಾರಿ ನೀನು. ತುಚ್ಛ ಮಾನವ. ದುಡ್ಡಿಗೆ ಸಾಯ್ತೀರ, ಕಾಯಿಲೆ ಬಂದು ಸಾಯ್ತೀರ, ಸಾಲ ಮಾಡಿ ಸಾಯ್ತೀರ, ತಪ್ಪು ಮಾಡಿ ಸಾಯ್ತೀರ. ಸಾಯ್ತಾ ಇದೀವಿ ದೇವ್ರೆ ಅಂತ ನಿತ್ಯ ಪೂಜೆ ಮಾಡುವ ನೀವೆಲ್ಲಿ? ನಿಮ್ಮ ಜನನ ಮರಣವನ್ನು ಕ್ಷಣದಲ್ಲಿ ತೀರ್ಮಾನಿಸುವ ನಾವೆಲ್ಲಿ? ನೀವು ಮಾನವ ಜಾತಿ ಅಲ್ಪರು, ಸ್ವಾರ್ಥಿಗಳು, ವಂಚಕರು, ನೀಚ ನೀಚರು. ಅಂಥ ನೀಚರಾಗಿ ಹುಟ್ಟಿದ ನೀವು ನರಕಾಧಿಪತಿಗಳಾಗುತ್ತೀರಾ? ಅಸಂಭವ. ತಪ್ಪು ಮಾಡಿರುವ ನೀನು ಯಮ ಶಿಕ್ಷೆಗೆ ಸಿದ್ಧನಾಗು. ತಲೆ ಬಗ್ಗಿಸಿ ನಿಲ್ಲುವುದೇ ನೀಚ ಮಾನವರ ನಿಮ್ಮ ಜಾತಿ. ಯಮ ಏನಂದಿರಿ? ಮಾನವ ಜಾತಿ ನೀಚವೇ? ಎಂಥ ಮಾತು. ವೈತರಣಿಯನ್ನು ಹಿಂಬಾಲಿಸಿ ಸತಾಯಿಸಿ ಅಲ್ಲೋಲ ಕಲ್ಲೋಲಗೊಳಿಸಿ ನಿಮ್ಮ ಧರ್ಮಸೂತ್ರಕ್ಕೆ ಬೆಂಕಿ ಕೊಟ್ಟು ಪತಿಯ ಪ್ರಾಣವನ್ನೇ ಉಳಿಸಿದ ನಾರಿಮಣಿ ಸಾವಿತ್ರಿಯದು ಎಂತಹ ಜಾತಿ? ಮಾನವ ಜಾತಿ. ತನ್ನ ಭಕ್ತಿಯಿಂದ ಸಾಕ್ಷಾತ್ ಪರಮೇಶ್ವರನೇ ಪ್ರತ್ಯಕ್ಷವಾಗುವಂತೆ ಮಾಡಿ ನಿಮ್ಮ ಯಮಪಾಶವನ್ನೇ ತೃಣಕ್ಕೆ ಸಮಾನವೆಂದು ಭಾವಿಸಿ ಪ್ರಾಣಹರಣ ಮಾಡೋ ನಿಮ್ಮ ಪ್ರಾಣಕ್ಕೆ ಬೆದರಿಕೆ ನೀಡಿ ಓಡಿಸಿದಂತಹ ಬಾಲಕ ಮಾರ್ಕಂಡೇಯನು ಯಾವ ಜಾತಿ? ಮಾನವ ಜಾತಿ. ನೀಚ ಎಂದು ಪದೇ ಪದೇ ಲಜ್ಜಿತಗೊಳಿಸುತ್ತಿದ್ದೀರಾ. ಎಷ್ಟೊಂದು ಬಾರಿ ನಮ್ಮಿಂದ ಅವಮಾನಿತರಾಗಿದ್ದೀರಾ ನೀವು. ಇಂದು ಜಾತಿ ಎಂದು ನಮ್ಮನ್ನು ಅವಹೇಳನ ಮಾಡುತ್ತಿದ್ದೀರಾ. ಎಂತಹ ಅವಿವೇಕ, ಎಂತಹ ಅಜ್ಞಾನ, ಎಂತಹ ಕುಸಂಸ್ಕಾರ. ಇಂದಿನಿಂದ ದೇವತೆಗಳು ಅಧಿಕ, ಮನುಷ್ಯರು ಅಧಮ ಎನ್ನುವ ತುಚ್ಛ ಭಾವನೆಯನ್ನು ಬೇರು ಸಹಿತ ಕಿತ್ತು ಹಾಕದೆ ಬಿಡುವುದಿಲ್ಲ. 3 ಲೋಕದಲ್ಲಿರುವ ಮುಕ್ಕೋಟಿ ದೇವತೆಗಳು, ದಿಶೆಯನ್ನು ಕಾಯುವ ಅಷ್ಟ ದಿಕ್ಪಾಲಕರು, ಜೀವ ನೀಡುವ ಪಂಚಭೂತಗಳ ಸಮೇತ ಜಯ ಹೋ ನರ ಎನ್ನುವ ಹರ್ಷೋದ್ಗಾರದಿಂದ ನಾನು ಸಿಂಹಾಸನ ಗ್ರಹಣ ಮಾಡುತ್ತೇನೆ. ಸ್ವರ್ಣ ಮಣಿಮಯ ರತ್ನ ಖಚಿತ ಅಲಂಕೃತವಾದ ಈ ಸಭಾ ಮಂದಿರದಲ್ಲಿ, ಅಕುಟಿತ ಸೇವಾ ದಕ್ಷ ಪರಿವಾರ ಸಮೂಹದ ಮಧ್ಯದಲ್ಲಿ, ಭೂತಲ ಪರಿರಕ್ಷಣ ಧರ್ಮನಿಲಯವಾದ ಈ ನರಕಲೋಕದಲ್ಲಿ ಸರ್ವದಾ ಶತದ ಸಹಸ್ರದ ಪಾಪ ಪಂಕಿಲ ಎನ್ನುವ ಕುಲ ಮತ ಜಾತಿ ಕೂಪವನ್ನು ಸಮಾನವಾಗಿ ಶಾಶ್ವತವಾಗಿ ಪ್ರಕ್ಷಾಳನೆ ಮಾಡುತ್ತೇನೆ. ಎನಿ ಡೌಟ್ಸ್? ಅವ್ರು ಯಾವಾಗ ಕಿಡ್ನಾಪ್ ಮಾಡಿದ್ರು ಆವಾಗಿಂದ ನನಗ್ ತುಂಬಾನೇ ಬೇಜಾರಾಗಿತ್ತು. ನನ್ ಜೀವನೇ ಹೊರಟೋಗಿತ್ತು. ನಿಮ್ ಭಾವನು ತುಂಬಾ ಯೋಚಿಸ್ತಿದ್ದ. ಹೌದಮ್ಮ, ಅವಾಗಿಂದ ಬಿಕ್ಕಿಳಿಸಿ ಅಳ್ತಾನವನಮ್ಮ ನನ್ನ ಮಗ. ಅವನ್ ಬಗ್ಗೆ ನೀನ್ ಚಿಂತೆ ಮಾಡ್ತಾ, ನಿನ್ ಬಗ್ಗೆ ಅವನ್ ಚಿಂತೆ ಮಾಡ್ತಾ ಎಷ್ಟ್ ದಿನ ಅಂತ ಇರ್ತೀರಮ್ಮ? ನಿಮ್ಮಿಬ್ಬರಿಗೂ ಮದ್ವೆ ಮಾಡ್ಬಿಡೋಣ. ನನಗಿಷ್ಟ ಇಲ್ಲ ಅತ್ತೆ. ಇವನ್ಗೇನಾಗಿದ್ಯಮ್ಮ? ಕರೆಂಟ್ ಹೋದಾಗ ಕಾಣ್ದೇ ಇರ್ಬೋದು, ಕರೆಂಟ್ ಇದ್ದಾಗ ಕಾಣ್ತಾನಲ್ವಾ? ಮಾಡ್ಕೋ ತಾಯಿ, ಮಾಡ್ಕೋ ನನ್ ಬಂಗಾರ. ಏನೇ ಹೋಗರಿತಿದ್ರೆ ನಾಟಕ ಆಡ್ತಿದ್ಯಾ? ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಈ ಆಸ್ತಿ ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಇನ್ಯಾವತ್ತು ಬೇರೆ ಹುಡುಗನ ಜೊತೆ ಮದ್ವೆ ಆಗಲ್ಲ. ನನ್ನ ಮಗನ ಮದ್ವೆ ಆದ್ರೆ ಈ ಆಸ್ತಿನ ಅನುಭವಿಸ್ತೀಯ. ಇಲ್ಲ ಅಂದ್ರೆ ಯಾವಾಗ್ಲೂ ಕೆಲಸದೊಳಗೆ ಬದುಕ್ಬೇಕಾಗತ್ತೆ. ಏನ್ ಬೇಕು ಅಂತ ಯೋಚನೆ ಮಾಡು. ಅಪ್ಪ, ನನ್ಗಿಂತ ಪೊರ್ಕೆನೆ ಬೇಕತ್ತ ಅವಳಿಗೆ. ಇನ್ನೊಂದು 10 ದಿನ ಆದ್ರೆ ಅವಳಿಗೆ 21 ವರ್ಷ ಆಗುತ್ತೆ. ಆವಾಗ ಜುಟ್ಟು ಹಿಡಿದು ಮನೇಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ.